ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಈ ಕಾಯ್ದೆಯ ಸ್ಟ್ರಕ್ಚರ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ಈ ಕ್ಲಾಸ್ನಲ್ಲಿ ನಾವು ಈ ಆಕ್ಟ್ನ ಚಾಪ್ಟರ್ 1 ಅನ್ನು ಸ್ಟಡಿ ಮಾಡೋಣ, ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ ಈ ಸಂಹಿತೆಯ ಪ್ರಿಲಿಮಿನರಿ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಈ ಚಾಪ್ಟರ್ ನಲ್ಲಿ 5 ಸೆಕ್ಷನ್ಸ್ಗಳು ಬರ್ತವೆ. ಫಸ್ಟ್ ಸೆಕ್ಷನ್ ಶಾರ್ಟ್ ಟೈಟಲ್, ಎಕ್ಸ್ಟೆಂಟ್ ಅಂಡ್ ಕಮೆನ್ಸ್ಮೆಂಟ್ ಬಗ್ಗೆ ಹೇಳುತ್ತೆ. ಈ ಸೆಕ್ಷನ್ ನ ಸಬ್ ಸೆಕ್ಷನ್ 1 ಈ ಕಾಯ್ದೆಯನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಅಂತೇಳಿ ಹೇಳುತ್ತೆ. ಈ ಸಂಹಿತೆ ಇಂಡಿಯಾದ ಎಲ್ಲಾ ಪಾರ್ಟ್ಗಳಿಗೂ ಎಲ್ಲಾ ಸ್ಟೇಟ್ಗಳಿಗೂ ಅಪ್ಲೈ ಆಗುತ್ತೆ. ಆದರೆ ಚಾಪ್ಟರ್ 9, ಚಾಪ್ಟರ್ 11, ಚಾಪ್ಟರ್ 12 ಈ ಪ್ರೊವಿಷನ್ಸ್ ಗಳಿಗೆ ಬಂದಾಗ ಈ ಪ್ರೊವಿಷನ್ಸ್ ಗಳು ನಾಗಾಲ್ಯಾಂಡ್ ಸ್ಟೇಟ್ಗೆ ಮತ್ತು ಟ್ರೈಬಲ್ ಏರಿಯಾಸ್ ಗಳನ್ನು ಹೊಂದಿರುವಂತಹ ಯಾವುದೇ ಸ್ಟೇಟ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಬಟ್ ಕನ್ಸರ್ನ್ಡ್ ಸ್ಟೇಟ್ ಗವರ್ನಮೆಂಟ್ ತನ್ನ ಅಫಿಷಿಯಲ್ ಗೆಜೆಟ್ ನಲ್ಲಿ ನೋಟಿಫಿಕೇಶನ್ ನ ಮುಖಾಂತರ ಮಾಡಿಫೈ ಮಾಡಿಕೊಂಡು ಅದನ್ನ ಅಪ್ಲೈ ಮಾಡಿಕೊಂಡ್ರೆ ಮಾಡ್ಕೋಬಹುದು. ಅದು ಸ್ಟೇಟ್ ಗವರ್ನಮೆಂಟ್ಗೆ ಆ ಪವರ್ ಅನ್ನ ಕೊಡಲಾಗಿದೆ. ನೆಕ್ಸ್ಟ್ ಸಬ್ಸೆಕ್ಷನ್ 3 ಏನ್ ಹೇಳುತ್ತಂದ್ರೆ, ಸೆಂಟ್ರಲ್ ಗವರ್ನಮೆಂಟ್ ಯಾವಾಗ ನೋಟಿಫೈ ಮಾಡುತ್ತೋ ಆ ಡೇಟ್ ಇಂದ ಇದು ಎನ್ಫೋರ್ಸ್ ಆಗತ್ತಂತೇಳಿ ಹೇಳುತ್ತೆ. ಈಗಾಗಲೇ ಜುಲೈ 1, 2024 ನಿಂದ ಈ ಸಂಹಿತೆ ಅಂದ್ರೆ ಈ ಆಕ್ಟ್ ಈಗ ಫೋರ್ಸ್ ನಲ್ಲಿದೆ. ನೆಕ್ಸ್ಟ್ ಸೆಕ್ಷನ್ 2 ಈ ಆಕ್ಟ್ ನಲ್ಲಿ ಬರುವ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಗಳನ್ನ ಡಿಫೈನ್ ಮಾಡುತ್ತೆ. ಸಬ್ಸೆಕ್ಷನ್ 1A ಪ್ರಕಾರ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಲು, ಯಾವುದೇ ಐಡೆಂಟಿಫಿಕೇಶನ್ ಪ್ರೊಸೆಸ್ ಅನ್ನ ರೆಕಾರ್ಡ್ ಮಾಡಲು, ಎವಿಡೆನ್ಸ್ ಅನ್ನ ಸರ್ಚ್ ಮತ್ತು ಸೀಜಿಂಗ್ ಮಾಡಲು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅನ್ನ ಟ್ರಾನ್ಸ್ಮಿಟ್ ಮಾಡಲು ಬಳಸುವಂತಹ ಸಾಧನವನ್ನ, ಡಿವೈಸ್ ಅನ್ನ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತೇಳಿ ಕರೆಯಲಾಗಿದೆ. ಸ್ಟೇಟ್ ಗವರ್ನಮೆಂಟ್ನವರು ಬೇರೆ ಯಾವುದೇ ಪರ್ಪೋಸ್ ಗಾಗಿ ಬಳಸುವಂತಹ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳನ್ನ ಇಲ್ಲಿ ಆಡ್ ಮಾಡಬಹುದು. ಸೆಕೆಂಡ್, ಬೇಲ್ ಅಂದ್ರೆ ಒಬ್ಬ ಅಕ್ಯೂಸ್ಡ್ ಪರ್ಸನ್ ಅನ್ನ ಕೆಲವೊಂದು ಸರ್ಟೇನ್ ಕಂಡೀಷನ್ಸ್ ಗಳ ಆಧಾರದ ಮೇಲೆ ಕೋರ್ಟ್ ಅಥವಾ ಆಫೀಸರ್ ಅವನ ಕಡೆಯಿಂದ ಬಾಂಡ್ ಅಥವಾ ಬೇಲ್ ಬಾಂಡ್ ಎಕ್ಸಿಕ್ಯೂಷನ್ ಮಾಡಿಕೊಂಡು ಅವನನ್ನ ರಿಲೀಸ್ ಮಾಡೋದನ್ನ ಬೇಲ್ ಅಂತೇಳಿ ಕರೆಯಲಾಗಿದೆ. ಸಬ್ಸೆಕ್ಷನ್ 1 ಕ್ಲಾಸ್ ಸಿ ಬೇಲೇಬಲ್ ಅಫೆನ್ಸ್ ಅಂದ್ರೆ ಯಾವ ಅಫೆನ್ಸ್ ಫಸ್ಟ್ ಶೆಡ್ಯೂಲ್ ನಲ್ಲಿ ಬೇಲೇಬಲ್ ಅಂತ ಹೇಳಿ ಅಥವಾ ಇನ್ಯಾವುದೇ ಬೇರೆ ಲಾ ನಲ್ಲಿ ಬೇಲೇಬಲ್ ಅಂತ ಹೇಳಿ ಶೋ ಆಗಿದ್ರೆ ಅದನ್ನ ಬೇಲೇಬಲ್ ಅಫೆನ್ಸ್ ಅಂತ ಹೇಳಿ ಕರೆಯುತ್ತೇವೆ. ಇಲ್ಲ ಅಂತಂದ್ರೆ ಅದು ನಾನ್ ಬೇಲೇಬಲ್ ಅಫೆನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಡಿ ಬೇಲ್ ಬಾಂಡ್ ಅಂತಂದ್ರೆ ಅಕ್ಯೂಸ್ಡ್ ಪರ್ಸನ್ ಅನ್ನ ಶ್ಯೂರಿಟಿ ಪಡ್ಕೊಂಡು ಅವನನ್ನ ರಿಲೀಸ್ ಮಾಡೋದು, ಅದನ್ನ ಬೇಲ್ ಬಾಂಡ್ ಅಂತೇಳಿ ಕರೆಯುತ್ತೇವೆ. ಕ್ಲಾಸ್ ಇ ಬರೀ ಬಾಂಡ್ ಅಂತಂದ್ರೆ ಇದು ಪರ್ಸನಲ್ ಬಾಂಡ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಅವನನ್ನ ರಿಲೀಸ್ ಮಾಡಲು ಶ್ಯೂರಿಟಿಯನ್ನ ತೆಗೆದುಕೊಂಡಿರೋದಿಲ್ಲ. ಕ್ಲಾಸ್ ಎಫ್ ಚಾರ್ಜ್ ಅಂದ್ರೆ ಸಿಂಗಲ್ ಚಾರ್ಜ್ ಆಗಿರಬಹುದು ಅಥವಾ ಹಲವಾರು ಚಾರ್ಜ್ ಗಳನ್ನ ಹಾಕಿದ್ರು ಕೂಡ ಅದನ್ನ ಚಾರ್ಜ್ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಕ್ಲಾಸ್ ಜಿ ಕಾಗ್ನಿಸೇಬಲ್ ಅಫೆನ್ಸ್ ಅಂದ್ರೆ ಫಸ್ಟ್ ಶೆಡ್ಯೂಲ್ ಅಥವಾ ಇನ್ಯಾವುದೇ ಲಾ ನಲ್ಲಿ ಯಾವುದೇ ಒಂದು ಅಫೆನ್ಸ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ನಲ್ಲಿ ಪೊಲೀಸ್ ಆಫೀಸರ್ ವಾರಂಟ್ ಇಲ್ಲದೆ ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಅಂದ್ರೆ ಆ ಅಫೆನ್ಸ್ ಮಾಡಿದಂತ ವ್ಯಕ್ತಿಯನ್ನ ವಾರಂಟ್ ಇರಲಾರದೆ ಅರೆಸ್ಟ್ ಮಾಡೋ ಹಾಗಿಲ್ಲ. ಅದನ್ನ ಕಾಗ್ನಿಸೇಬಲ್ ಅಫೆನ್ಸ್ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಕ್ಲಾಸ್ ಎಚ್ ಕಂಪ್ಲೇಂಟ್ ಅಂದ್ರೆ ಯಾವುದೇ ಅಲಿಗೇಷನ್ ಅನ್ನ ಓರಲ್ಲಿ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ನಲ್ಲಿ ಮೆಜಿಸ್ಟ್ರೇಟ್ಗೆ ಮಾಡಿದ್ರೆ ಅಫೆನ್ಸ್ ಅನ್ನ ಕಮಿಟ್ ಮಾಡಿದಂತಹ ವ್ಯಕ್ತಿ ಗೊತ್ತಿರಲಿ ಅಥವಾ ಗೊತ್ತಿಲ್ಲದೆ ಇರಲಿ, ನೌನ್ ಆಗಿರ್ಲಿ ಅಥವಾ ಅನ್ನೌನ್ ಆಗಿರ್ಲಿ, ಕಂಪ್ಲೇಂಟ್ ಅಂತೇಳಿ ಕರೆಯಲಾಗುತ್ತೆ. ಆ ಅಲಿಗೇಷನ್ ಅನ್ನ ಕಂಪ್ಲೇಂಟ್ ಅಂತೇಳಿ ಕರೆಯಲಾಗುತ್ತೆ. ಪೊಲೀಸ್ ರಿಪೋರ್ಟ್ ಕಂಪ್ಲೇಂಟ್ ನಲ್ಲಿ ಒಳಗೊಂಡಿರೋದಿಲ್ಲ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತಂದ್ರೆ ಯಾವುದೇ ಒಂದು ಕಮ್ಯುನಿಕೇಶನ್ ಅನ್ನ ಅದು ರಿಟರ್ನ್ ಆಗಿರ್ಬೋದು, ವರ್ಬಲ್ ಆಗಿರ್ಬೋದು, ಪಿಕ್ಟೋರಿಯಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ವಿಡಿಯೋ ಕಾಂಟೆಂಟ್ ಆಗಿರ್ಬೋದು, ಅದನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಬಳಸ್ಕೊಂಡು ಅದನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತೇಳಿ ಕರೆಯಲಾಗುತ್ತೆ. ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಯಾವುವು ಅಂತೇಳಿ ನಮಗೆಲ್ಲ ಗೊತ್ತಿದೆ. ಉದಾಹರಣೆಗೆ ಕಂಪ್ಯೂಟರ್ ಆಗಿರ್ಬೋದು, ಆಡಿಯೋ ವಿಡಿಯೋ ಪ್ಲೇಯರ್ ಆಗಿರ್ಬೋದು ಅಥವಾ ಕ್ಯಾಮೆರಾ ಆಗಿರ್ಬೋದು, ಎಕ್ಸೆಟ್ರಾ ಬರ್ತದೆ.
ಕ್ಲಾಸ್ ಜೆ ಹೈಕೋರ್ಟ್ ಅಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಟ್, ಯೂನಿಯನ್ ಟೆರಿಟರಿ ಅಥವಾ ಯಾವುದೇ ಒಂದು ಅದರ್ ಯೂನಿಯನ್ ಟೆರಿಟರಿ ಕೂಡ ಅವುಗಳಿಗೆ ಸಂಬಂಧಪಟ್ಟಂತ ಒಂದು ಹೈಯರ್ ಕೋರ್ಟ್, ಆ ರಾಜ್ಯದಲ್ಲಿ ಹೈಯರ್ ಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನ ಬಿಟ್ಟು ಸೊ ಅದನ್ನ ಹೈಕೋರ್ಟ್ ಅಂತೇಳಿ ಕರೆಯಲಾಗುತ್ತೆ. ಅದು ಆ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಂತೆ ಅದು ಹೈಯೆಸ್ಟ್ ಕ್ರಿಮಿನಲ್ ಕೋರ್ಟ್ ಅಪೀಲ್ ಆಗುತ್ತೆ, ಅದನ್ನ ಹೈಕೋರ್ಟ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಇನ್ಕ್ವೈರಿ ಅಂತಂದ್ರೆ ಕೋರ್ಟ್ ಅಥವಾ ಮೆಜಿಸ್ಟ್ರೇಟ್ ನಿಂದ ಟ್ರಯಲ್ ಅನ್ನ ನಡೆಸೋದನ್ನ ಬಿಟ್ಕೊಟ್ಟು ಉಳಿದದ್ದನ್ನ ಇನ್ಕ್ವೈರಿ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ಉಳಿದ ಇನ್ಫಾರ್ಮೇಶನ್ ಪಡ್ಕೊಳ್ಳೋದನ್ನ ಇನ್ಕ್ವೈರಿ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಂತಂದ್ರೆ ಪೊಲೀಸ್ ಆಫೀಸರ್ ನಿಂದ ಅಥವಾ ಮೆಜಿಸ್ಟ್ರೇಟ್ ನಿಂದ ಅಪಾಯಿಂಟೆಡ್ ಆದಂತಹ ಪರ್ಸನ್ ನಿಂದ ಎವಿಡೆನ್ಸ್ ಅನ್ನ ಕಲೆಕ್ಷನ್ ಮಾಡುವ ಒಂದು ಪ್ರೊಸೀಡಿಂಗ್ಸ್ ಅನ್ನ ಇನ್ವೆಸ್ಟಿಗೇಷನ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಎಂ ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತಂದ್ರೆ ಯಾವುದೇ ಪ್ರೊಸೀಡಿಂಗ್ ಲೀಗಲ್ಲಿ ಓತ್ ಪಡೆದುಕೊಂಡು ಮಾಡಿದ್ರೆ ಅದನ್ನ ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತೇಳಿ ಕರೆಯಲಾಗುತ್ತೆ. ಮುಖ್ಯವಾಗಿ ಓತ್ ನ ಆಧಾರದ ಮೇಲೆ ಎವಿಡೆನ್ಸ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ, ಅದಕ್ಕೆ ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಲೋಕಲ್ ಜುರಿಸ್ಡಿಕ್ಷನ್ ಅಂತಂದ್ರೆ ಯಾವುದೇ ಒಂದು ಕೋರ್ಟ್ ಅಥವಾ ಮೆಜಿಸ್ಟ್ರೇಟ್ಗೆ ಸಂಬಂಧಪಟ್ಟಂತೆ ಅವರ ಅಧೀನದಲ್ಲಿ ಬರುವಂತಹ ಪ್ಲೇಸ್ ನಲ್ಲಿ ಅವರು ತಮ್ಮ ಪವರ್ ಗಳನ್ನ ಎಕ್ಸರ್ಸೈಸ್ ಮಾಡಿದ್ರೆ ಅಂತಹ ಒಂದು ಏರಿಯಾವನ್ನ, ಅಂತಹ ಒಂದು ಪವರ್ಸ್ ಅನ್ನ ಲೋಕಲ್ ಜುರಿಸ್ಡಿಕ್ಷನ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಂದ್ರೆ ಯಾವ ಅಫೆನ್ಸ್ ನಲ್ಲಿ ಪೊಲೀಸ್ ಆಫೀಸರ್ ವಾರಂಟ್ ಇರಲಾರ್ದೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ. ಅಂದ್ರೆ ಕಾಗ್ನಿಸೇಬಲ್ ಅಫೆನ್ಸ್ ನಲ್ಲಿ ವಾರಂಟ್ ಇಲ್ದೇನೂ ಕೂಡ ಅರೆಸ್ಟ್ ಮಾಡಬಹುದು, ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಲ್ಲಿ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಪಿ ನೋಟಿಫಿಕೇಶನ್ ಅಂತಂದ್ರೆ ಅಫಿಷಿಯಲ್ ಗೆಜೆಟ್ ನಲ್ಲಿ ಪಬ್ಲಿಷ್ ಮಾಡಿದಂತಹ ನೋಟಿಫಿಕೇಶನ್ ಅಂತೇಳಿ ಕರೆಯಲಾಗುತ್ತೆ. ಅಫೆನ್ಸ್ ಅಂದ್ರೆ ಯಾವುದು ಕಾನೂನಿನ ಅಡಿಯಲ್ಲಿ ಪನಿಷ್ಮೆಂಟ್ಗೆ ಒಳಗಾಗುತ್ತೋ ಅಂತಹ ಒಂದು ಆಕ್ಟ್ ಅನ್ನ, ಅಂತಹ ಒಂದು ಒಮಿಷನ್ ಅನ್ನ ಅಫೆನ್ಸ್ ಅಂತೇಳಿ ಕರೆಯಲಾಗುತ್ತೆ. ಈ ಕಾಯ್ದೆಯ ಅಡಿಯಲ್ಲಿ ಈ ಕೆಟಲ್ ಟ್ರೆಸ್ಪಾಸ್ ಆಕ್ಟ್ 1871 ಸೆಕ್ಷನ್ 20 ರಿಶ್ಯೂ ಮಾಡಿದಂತಹ ಕಂಪ್ಲೇಂಟ್ ಅನ್ನ ಕೂಡ ಅಫೆನ್ಸ್ ಅಂತೇಳಿ ಕರೆಯಲಾಗಿದೆ. ಆಫೀಸರ್ ಇನ್ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಯಾವುದೇ ಪೊಲೀಸ್ ಸ್ಟೇಷನ್ ನ ಹೆಡ್ ಆಫೀಸರ್ ಇನ್ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ಅಂತೇಳಿ ಕರೆಯಲಾಗುತ್ತೆ. ಒಂದು ವೇಳೆ ಅವನು ಯಾವುದೋ ಕಾರಣದಿಂದ ಅಬ್ಸೆನ್ಸ್ ಇದ್ದಾಗ ಅವನ ಕೆಳಗಡೆ ಯಾರು ಹೈಯೆಸ್ಟ್ ರ್ಯಾಂಕ್ ಅನ್ನು ಹೊಂದಿರ್ತಾರೆ ಬಟ್ ಅವ್ರದ್ದು ರ್ಯಾಂಕು ಕಾನ್ಸ್ಟೇಬಲ್ ಆಗಿರಬಾರ್ದು ಅಂತವನು ಕೂಡ ಆಫೀಸರ್ ಆಫ್ ಇನ್ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ಅಂತೇಳಿ ಅವನನ್ನ ಕರಿಬಹುದು. ನೆಕ್ಸ್ಟ್ ಕ್ಲಾಸ್ ಎಸ್ ಇದರ ಪ್ರಕಾರ ಪ್ಲೇಸ್ ಅಂತಂದ್ರೆ ಅದು ಹೌಸ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಟೆಂಟ್, ವೆಹಿಕಲ್ ಮತ್ತು ವೆಜಲ್ಸ್ಗಳು. ನೆಕ್ಸ್ಟ್ ಪೊಲೀಸ್ ರಿಪೋರ್ಟ್ ಅಂತಂದ್ರೆ ಯಾವ ರಿಪೋರ್ಟ್ ಅನ್ನ ಪೊಲೀಸ್ ಆಫೀಸರ್ಸ್ಗಳು ಮೆಜಿಸ್ಟ್ರೇಟ್ ನ ಎದುರುಗಡೆ ಇಡ್ತಾರೆ, ಸೊ ಅದನ್ನ ಪೊಲೀಸ್ ರಿಪೋರ್ಟ್ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಕ್ಲಾಸ್ ಯು ಪೊಲೀಸ್ ಸ್ಟೇಷನ್ ಅಂತಂದ್ರೆ ಯಾವುದೋ ಒಂದು ಪ್ಲೇಸ್ ಅದನ್ನ ಸ್ಟೇಟ್ ಗವರ್ನಮೆಂಟ್ ಜನರಲಿ ಆಗಿ ಸ್ಪೆಷಿಯಲಿ ಆಗಿ ಡಿಕ್ಲೇರ್ ಮಾಡುತ್ತೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿ. ಸೊ ಅಂತಹ ಒಂದು ಸ್ಥಳವನ್ನ ಪೊಲೀಸ್ ಸ್ಟೇಷನ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಕಾಯ್ದೆಯ ಸೆಕ್ಷನ್ 18 ಅಡಿಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಡೈರೆಕ್ಷನ್ ಅಲ್ಲಿ ನಡೆಯುವಂತಹ ವ್ಯಕ್ತಿಯನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡಿದಂತಹ ವ್ಯಕ್ತಿಯನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೇಳಿ ಕರೆಯಲಾಗುತ್ತೆ. ಸಬ್ ಡಿವಿಷನ್ ಅಂದ್ರೆ ಯಾವುದೋ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಸಬ್ ಡಿವಿಷನ್ ಮಾಡಲಾಗುತ್ತೆ, ಅದನ್ನ ಸಬ್ ಡಿವಿಷನ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಎಕ್ಸ್ ಸಮನ್ಸ್ ಕೇಸ್, ಇದರ ಪ್ರಕಾರ ಯಾವುದು ವಾರಂಟ್ ಕೇಸ್ ಅಲ್ವೋ ಅದೆಲ್ಲ ಸಮನ್ಸ್ ಕೇಸ್. ನೆಕ್ಸ್ಟ್ ಕ್ಲಾಸ್ ವೈ ವಿಕ್ಟಿಮ್ ಅಂತಂದ್ರೆ ಯಾವ ವ್ಯಕ್ತಿ ಯಾವುದೋ ಒಂದು ಆಕ್ಟ್ ಅಥವಾ ಒಮಿಷನ್ ನಿಂದ ಲಾಸ್ ಅಥವಾ ಇಂಜೂರಿಗೆ ಒಳಗಾಗ್ತಾನೆ ಮತ್ತು ಆ ವ್ಯಕ್ತಿಯ ಗಾರ್ಡಿಯನ್ ಅಥವಾ ಲೀಗಲ್ ಹಿಯರ್ ಅವರನ್ನು ಕೂಡ ವಿಕ್ಟಿಮ್ ಅಂತ ಹೇಳಿ ಕರೆಯಬಹುದು. ನೆಕ್ಸ್ಟ್ ಜಡ್ ವಾರಂಟ್ ಕೇಸ್ ಅಂತಂದ್ರೆ ಯಾವುದೇ ಅಫೆನ್ಸ್ಗೆ ಸಂಬಂಧಪಟ್ಟಂತಹ ಕೇಸ್ನಲ್ಲಿ ಆ ಕೇಸ್ ಡೆತ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಥವಾ 2 ವರ್ಷಗಳಿಗಿಂತ ಜಾಸ್ತಿ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಅನ್ನ ಹೊಂದಿದ್ರೆ ಅಂತಹ ಕೇಸನ್ನ ವಾರಂಟ್ ಕೇಸ್ ಅಂತೇಳಿ ಕರೆಯಲಾಗುತ್ತೆ. ಸೆಕ್ಷನ್ 2 ಸಬ್ಸೆಕ್ಷನ್ 2 ಏನು ಹೇಳುತ್ತಂದ್ರೆ ಈ ಸಂಹಿತೆಯಲ್ಲಿ ವರ್ಡ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಗಳನ್ನ ಡಿಫೈನ್ ಮಾಡಿಲ್ಲ. ಅಂದ್ರೆ ಇಲ್ಲಿ ಬಂದಿರುವಂತಹ ವರ್ಡ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ ಗಳನ್ನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ನಲ್ಲಿ ಡಿಫೈನ್ ಮಾಡಿದ್ರೆ ಮತ್ತು ಭಾರತೀಯ ನ್ಯಾಯ ಸಂಹಿತ 2023 ಡಿಫೈನ್ ಮಾಡಿದ್ರೆ
ಅವುಗಳನ್ನು ಈ ಸಮಿತಿಯ ಪ್ರೊವಿಷನ್ಸ್ಗಳಲ್ಲಿ ಬಳಸ್ಬೋದು ಅಂಥೇಳಿ ಈ ಸಬ್ಸೆಕ್ಷನ್ 2 ಹೇಳುತ್ತೆ. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಸೆಕ್ಷನ್ 3, 4 ಆ್ಯಂಡ್ 5 ಅನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.